ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನು ಈಶಾ ಫೌಂಡೇಶನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ನಿಮಗೆ ಕಂಪ್ಲೀಟಾಗಿ ಚಿಕ್ಕಬಳ್ಳಾಪುರದಿಂದ ಇಲ್ಲ ಬೆಂಗಳೂರಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಪ್ರೈಸ್ ಡೀಟೇಲ್ಸ್ ಆಗಿರ್ಬೋದು, ಸೊ ನಿಮಗೆ ಆಟೋ ಇರುತ್ತಾ, ಬಸ್ ಇರುತ್ತಾ, ಇಲ್ಲಾಂದ್ರೆ ಅಲ್ಲಿ ಪ್ರೈಸ್ ಏನಿರುತ್ತೆ, ಸೊ ಟೈಮಿಂಗ್ಸ್ ಏನಿರುತ್ತೆ, ಅಲ್ಲಿ ಪ್ಲೇಸ್ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ನಾನು ಈ ವಿಡಿಯೋಲಿ ತಿಳಿಸ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಸೊ ಮೊದಲಿಗೆ ಇದು ಬಂದು ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡು. ಇಲ್ಲಿ ಬ್ಲೂ ಕಲರ್ ಕಾಣಿಸಿದೆಯಲ್ವ, ಸೊ ಇದು ಬಂದು ಬಸ್ಸು ಎಲ್ಲಿಗೆ ಅಂತಂದರೆ ಈಶಾ ಫೌಂಡೇಶನ್ಗೆ. ಸೊ ಇಲ್ಲಿ ಸದ್ಗುರು ಸನ್ನದಿ ಅಂತ ಹಾಕಿರ್ತಾರೆ. ಸೊ ಬಸ್ಸು ಹೆಸರು ಆ ಥರ ಹಾಕಿರ್ತಾರೆ. ಸೊ ಆ ಬಸ್ಗಳು ನಿಮಗೆ ಈಶಾ ಫೌಂಡೇಶನ್ಗೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಏನು ಆಧಾರ್ ಕಾರ್ಡ್ ಇರುತ್ತೆ, ಸೊ ಅದು ಕೂಡ ಹಲೋ ಇರುತ್ತೆ. ಇಲ್ಲಿ ನಿಮ್ಗೆ ಏನಾದರೂ ಸ್ಪೆಷಲ್ಲಾಗಿ ಆಧಾರ್ ಕಾರ್ಡ್ ತೊಗೊಳೋದಿಲ್ಲ ಅಂತ ಏನೂ ಹೇಳೋದಿಲ್ಲ. ಸೊ ಟೈಮಿಂಗ್ಸ್ ವೈಸ್ ಇರುತ್ತೆ. ಒಂದು ಬಸ್ಸು ಇಲ್ಲಿದ್ರೆ ಒಂದು ಬಸ್ಸು ಈಶಾ ಫೌಂಡೇಶನಲ್ಲಿ ಇರುತ್ತೆ. ಅಂದರೆ ಪಿಕಪ್ಪು ಮತ್ತು ಪಿಕಪ್ಪು ಡ್ರಾಪು ಎರಡೂ ಮಾಡ್ತಾ ಇರುತ್ತೆ. ಇಲ್ಲಾಂದರೆ ನಿಮ್ಗೆ ಏನಾದರೂ ಬಸ್ ಫೆಸಿಲಿಟಿ ಬೇಡ ಅಂತ ಅನ್ನೋದಾದರೆ ಇಲ್ಲಿ ಆಟೋ ಇರುತ್ತೆ. ನೋಡ್ಬೋದು, ಇಲ್ಲೇ ಪಕ್ಕದಲ್ಲೇ ಆಟೋ ಸ್ಟ್ಯಾಂಡ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಆಟೋಗಳು ಸಿಗುತ್ತೆ ಈಶಾ ಫೌಂಡೇಶನ್ಗೆ. ನೋಡಿ, ಇದು ಬೆಂಗಳೂರು ರೂಟು. ಸೊ ಈ ಕಡೆ ಹೋದ್ರೆ ಬೆಂಗಳೂರು, ಈ ಕಡೆ ಬಂದರೆ ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ. ಸೊ ಆಟೋ ಅಲ್ಲಿ ಒಬ್ಬೊಬ್ರು ಒಂದೊಂದು ಥರ ಚಾರ್ಜ್ ಮಾಡ್ತಾರೆ. ಒಬ್ಬರು 50 ರೂಪೀಸ್ ಹೇಳ್ತಾರೆ, ಒಬ್ಬರು 40 ರೂಪೀಸ್ ಹೇಳ್ತಾರೆ. ತುಂಬ ಜನ ಇದ್ದರೆ ಒಂದು 40 ರೂಪೀಸ್ ತೊಗೋತಾರೆ. ಕೆಲವು ಜನ ಮಾತ್ರ ಇದ್ದರೆ 50 ರೂಪೀಸ್ ತೊಗೋತಾರೆ. ಸೊ ಬಸ್ಸಸ್ ಆಬ್ವಿಯಸ್ಲಿ ಫ್ರೀ ಇರುತ್ತೆ. ಸೊ ಬಾಯ್ಸ್ಗೆ ಎಷ್ಟು ಏನು ಅಂತ ನನಗೆ ಐಡಿಯಾ ಇಲ್ಲ. ಮೇ ಬಿ 20 to 30 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ ಬಸ್ಸಲ್ಲಿ ಕೂಡ. ಇಲ್ಲಿ ನೋಡ್ಬೋದು ಟ್ರಾನ್ಸ್ಪೋರ್ಟೇಷನ್ ಅಂದರೆ ರೋಡ್ ಯಾವ ರೀತಿ ಇದೆ ಅಂತ. ನಾವು ಆಟೋ ಅಲ್ಲೇ ಹೋಗ್ತಾ ಇರೋದು. ತುಂಬ ಬಿಸಿಲಿತ್ತು. ಇದು ಬೆಟ್ಟದಲ್ಲಿ ಮಾಡಿರೋದ್ರಿಂದ ಸೊ ನಾವು ಬೆಟ್ಟ ಗುಡ್ಡಗಳ ಹತ್ರನೇ ಹೋಗಬೇಕಾಗತ್ತೆ. ಅಲ್ಲಿ ಹೆವಿಯಾಗಿರುತ್ತೆ ಬಿಸಿಲು. ಸ್ವಲ್ಪ ನೋಡಿಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ನಾವು ಕೂಡ ಆಟೋ ಅಲ್ಲಿ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಈಶಾ ಫೌಂಡೇಶನ್. ಇದು ಹೇಳ್ಬೇಕಂದ್ರೆ ನಾನು ಒಂದಲ್ಲ ಎರಡಲ್ಲ, ನಾನು 4th ಟೈಮ್ ಹೋಗ್ತಿರೋದು. ಹೋದಾಗೆಲ್ಲ ಒಂದು ಹೊಸದಾಗಿ ಏನಾದರೂ ಒಂದು ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ಬೆಟ್ಟದ ಹತ್ರ ಹೆಂಗೆ ಕಾಣಿಸಿದೆ. ಇದು ಬಂದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಸದ್ಗುರು ಸನ್ನಿಧಿ ಅಂತ. ಸೊ ಇದೇ ನೇಮು ನಮಗೆ ಬಸ್ಸಲ್ಲಿ ಹಾಕಿರೋವಂಥದ್ದು. ಇಲ್ಲಿ ಇನ್ನೂ ಒಂದು ಪ್ಲೇಸ್ ಇದೆ ಅನಿಮಲ್ಸ್ದು. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಕೂಡ ಖಂಡಿತ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಅದರ ಡೀಟೇಲ್ಸು, ಎಂಟ್ರಿ ಫೀಸ್ ಎಲ್ಲನೂ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು. ಸೊ ಇಲ್ಲಿಂದ ನೀವು ಹೊರಗಡೆ ಹೋದರೆ ನಮಗೆ ಈಶಾ ಫೌಂಡೇಶನ್ ಕಾಣಿಸುತ್ತೆ. ಇಲ್ಲಿ ನಿಮಗೆ ಹೊರಗಡೆ ಕೂಡ ಅಂದರೆ ದೂರದಿಂದ ಕೂಡ ನಿಮಗೆ ಆ ಒಂದು ಈಶಾ ಅಂದರೆ ಸದ್ಗುರು ಆದಿಯೋಗಿ ಯಾವ ರೀತಿ ಕಾಣಿಸ್ತಾರೆ ಅಂತ ಕೂಡ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಂದರೆ ಇಲ್ಲಿಂದನೇ ರೋಡ್ ಪಕ್ಕದಲ್ಲೇ ಕಾಣಿಸುತ್ತಲ್ವ, ಅದು ಕೂಡ ಲುಕ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು, ನಾನು ನಿಮ್ಗೆ ಹಂಗೆ ಹಾಕ್ತೀನಿ ನೋಡಿ. ನೋಡ್ಬೋದು ಇಲ್ಲಿ ಸೈಡಲ್ಲಿ ಹೇಗೆ ಕಾಣಿಸ್ತಿದೆ. ಸೊ ನೋಡ್ತಿದ್ದೀರಲ್ವಾ ಲುಕ್ ಹೇಗೆ ಕಾಣಿಸ್ತಿದೆ ಅಂತ. ನಾನು ಹೋಗಿದ್ದು ಬಂದು ಆಫ್ಟರ್ನೂನ್. ಸೊ ಹಾಗಾಗಿ ಬಿಸಿಲು ತುಂಬಾ ಇತ್ತು. ನೀವು ಬಸ್ಸಲ್ಲಿ ಕೂಡ ಹೋಗ್ಬೋದು ಅಂತ ಹೇಳಿದ್ನಲ್ಲ. ಸೊ ಬಸ್ಸಲ್ಲಿ ಹೋದರೂ ಕೂಡ ಇದೇ ವ್ಯೂವೇ ಕಾಣಿಸುತ್ತೆ ನಿಮಗೆ. ಸೊ ನೀವು ಬೆಂಗಳೂರಿಂದ ಏನಾದರೂ ಬರ್ತಿದ್ದೀರಾ ಅಂತ ಅನ್ನೋದಾದರೆ ಸೊ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ಗೆ ಬರಬೇಕಾಗುತ್ತೆ. ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ಗೆ ಬಂದು ಪ್ರೈವೇಟ್ ಬಸ್ಗಳು ಇದ್ದಾವೆ, ಗೌರ್ಮೆಂಟ್ ಬಸ್ಗಳು ಕೂಡ ಇದ್ದಾವೆ ಅಲ್ವಾ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಗೆ. ಬಟ್ ಪ್ರೈವೇಟ್ ಬಸ್ಸಸ್ ಇಲ್ಲಿಗೆ ಅವೈಲೇಬಲ್ ಇಲ್ಲ, ಗೌರ್ಮೆಂಟ್ ಬಸ್ಸಸ್ ಮಾತ್ರ ಅವೈಲೇಬಲ್ ಇರೋದು. ಸೊ ಹಾಗಾಗಿ ನೀವು ನಿಮ್ಮ ಬೆಂಗಳೂರಿಂದ ಯಾವುದೇ ವೆಹಿಕಲಲ್ಲಿ ಬನ್ನಿ. ಇನ್ ಕೇಸ್ ನೀವು ಕಾರು ಇಲ್ಲ ಓನ್ ವೆಹಿಕಲಲ್ಲಿ ನೀವು ಬೈಕಲ್ಲಿ ಏನಾದರೂ ಬರ್ತೀರಾ ಅಂದರೆ ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದು. ಸೊ ಪಾರ್ಕಿಂಗ್ ಅಂತೂ ತುಂಬಾ ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನಿದು ಆಲ್ಮೋಸ್ಟ್ 4th ಟೈಮ್ ಬರ್ತಿರೋದು. 4th ಟೈಮ್ ಬಂದಾಗ ಕೂಡ ಎವ್ರಿ ಟೈಮ್ ಒಂದೊಂದು ಚೇಂಜಸ್ ಇದ್ದೇ ಇರುತ್ತೆ. ಸೊ ಫಸ್ಟೆಲ್ಲ ನಾನು ಬಂದಾಗ ಪಾರ್ಕಿಂಗ್ಗೆ ಸೊ ಇಲ್ಲಿ ಸ್ಪೇಸ್ನ ಮಾಡಿಕೊಟ್ಟಿಲ್ಲ. ಬಟ್ ಇವಾಗ ಸ್ಪೇಸ್ ತುಂಬ ಚೆನ್ನಾಗಿದೆ. ಆರಾಮಾಗಿ ನೀವು ಪಾರ್ಕಿಂಗ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇದೆ. ಸೊ ಯಾಕೆ ತೋರಿಸ್ತಿದ್ದೀನಿ ಅಂತಂದರೆ ಇದು ತೋರಿಸ್ಬಾರ್ದಾ ಅಂತಲ್ಲ, ಸೊ ಗೊತ್ತಾಗಬೇಕಲ್ವ. ಸೊ ಹಾಗಾಗಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಅದು ಕೂಡ ಏನು ತೊಂದರೆ ಇಲ್ಲ. ನಿಮಗೆ ಏನು ಬೇಕೆಲ್ಲ ಕೂಡ ಆರಾಮಾಗಿ ನೀವು ಇಲ್ಲಿ ಬರ್ಬೋದು. ನೋಡ್ಬೋದು ಇಲ್ಲಿ ದರ್ಶನಕ್ಕೆ ದಾರಿ ಅಂತ ಇದೆ ಅಲ್ವ. ಸೊ ಅಲ್ಲಿ ಮೈನ್ ಎಂಟ್ರೆನ್ಸ್. ಸೊ ಈ ಕಡೆ ಈಶಾ ಇರುವಂಥದ್ದು. ಸೊ ಎರಡು ಕಡೆಯೂ ಕೂಡ ನೀವು ಎಂಟ್ರಿ ಆಗ್ಬೋದು. ಸೊ ನನಗೆ ಈ ಕಡೆ ಪಾರ್ಕಿಂಗ್ ಮಾಡಿರೋದ್ರಿಂದ ನಾನು ಈ ಕಡೆಯಿಂದ ಎಂಟರ್ ಆಗಿದ್ದೀನಿ. ಸೊ ಸ್ಟ್ರೈಟಲ್ಲಿ ಕೂಡ ನಿಮಗೆ ಇದು ನೋಡಿದ್ರಲ್ವ, ಇದು ಬಂದು ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂಥದ್ದು. ಸೊ ಫಸ್ಟಲ್ಲಿ ಏನು ಅಂತ ಗೊತ್ತಾಗಿಲ್ಲ. ಅಲ್ಲಿ ಕನ್ಸ್ಟ್ರಕ್ಟ್ ಮಾಡೋರನ್ನ ಕೇಳಿ ತಿಳ್ಕೊಂಡಿದ್ದೀನಿ ಅಂದರೆ ಅದು ಮದುವೆ ಚೌಲ್ಟ್ರಿ ಅಂತ ಗೊತ್ತಾಯಿತು. ಸೊ ಮದುವೆಗೋಸ್ಕರ ಮಂಟಪನ ಕಟ್ತಾ ಇರೋವಂಥದ್ದು. ಸೊ ಇಂಥ ಒಂದು ಒಳ್ಳೆ ಪ್ಲೇಸಲ್ಲಿ ಮದುವೆ ಮಾಡಿಕೊಂಡ್ರೆ ಒಳ್ಳೇದಲ್ವ. ಸೊ ಹಾಗಾಗಿ ಆದಷ್ಟು ಬೇಗ ಫೇಮಸ್ ಆಗಲಿ, ಆದಷ್ಟು ಬೇಗ ನಮ್ಮ ಚಿಕ್ಕಬಳ್ಳಾಪುರಗೆ ಒಳ್ಳೆ ಹೆಸರು ಬರಲಿ. ಈಶಾ ಫೌಂಡೇಶನಿಂದ ಚಿಕ್ಕಬಳ್ಳಾಪುರ ಯಾರಿಗೂ ಗೊತ್ತಿಲ್ಲದಿರೋರು ಕೂಡ ತುಂಬ ಜನಕ್ಕೆ ರೀಚ್ ಆಗಿದೆ ಈಶಾ ಫೌಂಡೇಶನಿಂದ. ಸೊ ನಮ್ಮದು ಚಿಕ್ಕಬಳ್ಳಾಪುರನೇ ಆಗಿರೋದ್ರಿಂದ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕೇ ಆಗಿರೋದ್ರಿಂದ ತುಂಬಾ ಖುಷಿ ಇದೆ ಈ ವಿಚಾರಕ್ಕೆ. ಸೊ ನೋಡ್ಬೋದು, ಇನ್ನೂ ಹತ್ರ ಹೋಗಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಒಂದು ಇನ್ಫಾರ್ಮೇಷನ್ ಏನು ಅಂತಂದರೆ ಇಲ್ಲಿ 7 o'clock ಎವ್ರಿ ಡೇ ನೈಟು ಲೈಟ್ ಶೋ ಇರುತ್ತೆ. ನೋಡ್ಬೋದು ಇಲ್ಲಿ 112 ಅಡಿ ಇದೆ ಎತ್ತರ ಅಂತ ಇಲ್ಲಿ ಕೊಟ್ಟಿದ್ದಾರೆ.
ಸೊ ಅಷ್ಟು ಹೈಟ್ ಇರುವಂಥದ್ದು. ಇಲ್ಲಿ ನೋಡ್ತಿದ್ರಲ್ವ, ಸೊ ಈ ರೀತಿ ಲೈಟಿಂಗ್ಸು ನೈಟ್ ಟೈಮು ಲೈಟ್ ಶೋ ಇರುತ್ತೆ. ಸೊ ಎವ್ರಿ ಡೇ ನೈಟ್ 7 o'clockಗೆ ಇರುತ್ತೆ. ಸೊ ಯಾರಾದರೂ ನೈಟ್ ಟೈಮ್ ಬರ್ತೀರಾ ಅಂತಂದರೆ ನೀವು ನೈಟ್ ಟೈಮ್ ಕೂಡ ವಿಸಿಟ್ ಮಾಡ್ಬೋದು. ಸೊ ತುಂಬ ಬಿಸಿಲಿರೋದ್ರಿಂದ ನಾವು ಇಲ್ಲಿವರೆಗೂ ಕೂಡ ಚಪ್ಪಲನ್ನ ಹಾಕ್ಕೊಂಡು ಯೂಸ್ ಮಾಡಿಬಿಟ್ರಿ. ಸೊ ಆಲ್ಮೋಸ್ಟ್ ಹೊರಗಡೆನೇ ಬಿಡಬೇಕಾಗಿತ್ತು ಚಪ್ಪಲು, ಬಟ್ ತುಂಬ ಬಿಸಿಲಿತ್ತಲ್ವ, ನಡೆಯೋಕ್ಕಾಗಲ್ಲ ಅಂತ. ಸೊ ಹಾಗಾಗಿ ನಾವು ಇಲ್ಲಿವರೆಗೂ ಹಾಕೊಬಂದ್ವಿ. ಕಾಲು ಸುಡ್ತಾ ಇತ್ತು, ನೀವು ನೋಡ್ಬೋದು, ಓಡಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಈ ಥರ ಮ್ಯಾಟ್ಸ್ ಕೂಡ ಹಾಕಿದ್ದಾರೆ. ಕೆಲವೊಂದಿಷ್ಟು ಪ್ಲೇಸಲ್ಲಿ ಗ್ರೀನ್ ಮ್ಯಾಟ್ ಹಾಕಿದ್ದಾರೆ, ಕೆಲವೊಂದಿಷ್ಟು ಪ್ಲೇಸಲ್ಲಿ ಇದನ್ನು ಹಾಕಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಸೊ ಬಸವಣ್ಣ ಲಾಸ್ಟ್ ಟೈಮ್ ಬಂದಾಗ ಇಟ್ಟಿರಲಿಲ್ಲ, ನಾನು ಬಂದಾಗ. ಸೊ ಈಗ ಮತ್ತೆ ಅದನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಇಲ್ಲಿ ಸ್ಟಾರ್ಟಿಂಗ್ ಬಂದು ಇಲ್ಲಿ ಹೊರಗಡೆ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಇಲ್ಲಿ ಒಳಗಡೆ ಅಲ್ಲಿ ನಾಗರ ಪಂಚಮಿ ನಾಗರದ್ದು ಇರುತ್ತೆ, ಅಲ್ಲಿ ಹಾಕಿ ಅಂದರೆ ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡೋ ಹಂಗಿಲ್ಲ. ಸೊ ಪಿನ್ ಡ್ರಾಪ್ ಸೈಲೆಂಟ್ ಇರಬೇಕು. ಸೊ ಹಾಗಾಗಿ ಅಲ್ಲಿ ನಾನು ವೀಡಿಯೋ ಮಾಡಿಲ್ಲ. ಇಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ವಿಭೂತಿ ಆಗಿರ್ಬೋದು, ಹೂವು ಆಗಿರ್ಬೋದು. ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. ಸೊ 100 rupees 120ಗೆ ನಿಮಗೆ ಲಡ್ಡು 4 ಲಡ್ಡು ಕೊಡ್ತಾರೆ. ಅದರ್ವೈಸ್ ರಾಗಿಯಲ್ಲಿ ಮಾಡಿರುವಂತಹ ಒಂದು ಪ್ರಸಾದನ ಕೊಡ್ತಾರೆ. ಸೊ ಅಲ್ಲೆಲ್ಲ ತೊಗೊಂಡಾದ ನಂತರ ನಾವಿಲ್ಲಿ ಮೇಲೆ ಹತ್ತಾ ಇದ್ವಿ. ನೀವು ಬೇಕಾದರೆ ಮೇಲೆ ಹತ್ತಿ ಒಂದು ದರ್ಶನ ಎಲ್ಲ ಮಾಡ್ಕೊಂಡು ಸುತ್ತ ಹಾಕಿ ಬಂದ ಮೇಲೆ ಕೂಡ ಒಳಗಡೆ ದರ್ಶನಕ್ಕೆ ಹೋಗ್ಬೋದು. ಸೊ ಅಲ್ಲಿ ನಿಮಗೆ ವಿಡಿಯೋ ಮಾಡೋಕ್ಕಾಗಿಲ್ವಲ್ಲ, ಸೊ ಹಾಗಾಗಿ ಅಲ್ಲಿ ತೋರಿಸಿಲ್ಲ, ಅಲ್ಲಿ ವಿಡಿಯೋ ಹಲೋ ಇರಲಿಲ್ಲ. ಇಲ್ಲಿ ನೋಡ್ಬೋದು, ಮೆಟ್ಲು ಅಷ್ಟೇ ತುಂಬ ಹೈಟ್ ಏನಿಲ್ಲ, ತುಂಬ ಜಾಸ್ತಿ ಏನಿಲ್ಲ. ಸೊ ಮ್ಯಾಕ್ಸಿಮಮ್ ಎಲ್ಲ ಒಂದು 30ರಿಂದ 40 ಮೆಟ್ಟಲ್ ಅಷ್ಟೇ ಇರೋದು. ಸ್ಟೆಪ್ಸ್ ಹತ್ಕೊಂಡು ಬಂದರೆ ಇಲ್ಲಿ ಒಳಗಡೆ ನೋಡ್ಬೋದು, ಈ ರೀತಿ ಕವರ್ ಮಾಡಿದ್ದಾರೆ ಸುತ್ತೂ. ಸೊ ಇಲ್ಲಿ ನಿಮ್ಗೆ ಏನಾದರೂ ಅರ್ಕೆ ಏನಾದರೂ ಇದ್ದರೆ, ಬೇಡಿಕೆ ಏನಾದರೂ ಇದ್ದರೆ ಈ ಥರ ಬಟ್ಟೆನ ನೀವು ಕಟ್ಬೋದು. ಇಲ್ಲಿ ನೋಡ್ಬೋದು, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದೆಲ್ಲ ಕೂಡ ರುದ್ರಾಕ್ಷಿನೇ. ಸುಮಾರು ಲಕ್ಷಗಟ್ಟಲೆ ಇರುತ್ತೆ ಅಂತ ಅಂದ್ಕೊಂಡಿದ್ದು. ತುಂಬ ದೊಡ್ಡ ಹಾರ, ಲಕ್ಷನ ಇದೆಯೋ ಕೋಟಿನೋ ಇದೆಯೋ ಗೊತ್ತಿಲ್ಲ. ತುಂಬ ದೊಡ್ಡ ಹಾರ, ಅದು ದೂರದಿಂದ ನಮಗೆ ಕಾಣಿಸೋದಿಲ್ಲ, ಹತ್ತಿರಕ್ಕೆ ಬಂದರೆ ಮಾತ್ರ ಕಾಣಿಸೋದು ಇದು ರುದ್ರಾಕ್ಷಿ ಹಾರ ಅಂತ. ತುಂಬ ದೊಡ್ಡ ಹಾರ ನೋಡ್ಬೋದು. ಸುತ್ತೂ ಕೂಡ ಕ್ಲೈಮೇಟ್ ನಿಮಗೆ ಯಾವ ಥರ ಇದೆ, ಯಾವ ಥರ ವ್ಯೂ ಅಂತ ನೋಡಿದ್ನಲ್ವ. ಇಲ್ಲಿ ಇದು ಒಂದು ಎಂಟ್ರೆನ್ಸ್. ಸೊ ಇದು ಹಿಂದೆ ನಿಮಗೆ ಸುಮಾರಷ್ಟು ಶಾಪ್ಸು, ಶಾಪಿಂಗ್ಗೆ ಕ್ಲಾತ್ಸ್ ಕೂಡ ಅವೈಲೇಬಲ್ ಇದೆ. ಅಕಸ್ಮಾತ್ ಇಲ್ಲಿಗೆ ಬಂದು ನಿಮ್ಗೆ ಏನಾದರೂ ಕ್ಲಾತ್ಸ್ ಗಲೀಜಾಯಿತು ಅಂದರೆ ಚಿಕ್ಕ ಮಕ್ಕಳಿಗೆ ಬಟ್ಟೆಗಳಿಗಾಗಿರ್ಬೋದು, ಫ್ರೂಟ್ಸು, ಸಣ್ಣ ಪುಟ್ಟ ಹೋಟೆಲ್ಸ್ ಎಲ್ಲ ಅವೈಲೇಬಲ್ ಇದೆ ನಿಮಗೆ. ಇಲ್ಲಿ ನೋಡ್ಬೋದು, ಇದು ಕೂಡ ಅಷ್ಟೇ ಹೊಸದಾಗಿ ಮಾಡಿರೋದು. ಡ್ರಿಂಕಿಂಗ್ ವಾಟರ್ ತುಂಬಾ ಚೆನ್ನಾಗಿತ್ತು, ಕ್ಲೀನಾಗಿತ್ತು, ನೀಟಾಗಿತ್ತು. ಸೊ ವಾಟರ್ ಬೇಕಾದರೂ ನೀವು ಅಲ್ಲಿ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೋಬೋದು, ಅಲ್ಲೇ ಕುಡಿಬೋದು. ಇದು ಏನಪ್ಪ ಅಂದರೆ ಇನ್ಫಾರ್ಮೇಷನ್ ಕೊಡುವಂತಹ ಒಂದು ಸೆಂಟರ್, ಇನ್ಫಾರ್ಮೇಷನ್ ಸೆಂಟರ್ ಅಂತ. ಫಾರ್ ಎಕ್ಸಾಂಪಲ್ ಈಗ ಏನು ಅಂತಂದರೆ ಶಿವರಾತ್ರಿ ಟೈಮಲ್ಲಿ ಆಗಿರ್ಬೋದು, ಇಲ್ಲ ಸ್ಪೆಷಲ್ ಆಗಿ ಏನಾದರೂ ಈವೆಂಟ್ಸ್ ಮಾಡ್ತಾರಲ್ಲ, ಸೊ ಹಾಗಾಗಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡೋರು ಇದ್ದರೆ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇಲ್ಲಿ ನಾವು ಎಂಟರ್ ಮಾಡಿಸ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಯಾರೂ ಇರಲಿಲ್ಲ, ಇದ್ದಿದ್ರೆ ಅಟ್ಲೀಸ್ಟ್ ನಾನು ಡೀಟೇಲ್ಸ್ ಕೇಳಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೆ, ರಿಜಿಸ್ಟ್ರೇಷನ್ ಫೀಸ್ ಎಷ್ಟಿರುತ್ತೆ ಏನು ಅಂತ. ಬಟ್ ಇಲ್ಲಿ ಯಾರೂ ಇರಲಿಲ್ಲ ಅವೈಲೇಬಲ್. ಬಟ್ ಇದು ಮಾತ್ರ ನಿಮಗೆ ಸ್ಪೆಷಲ್ ಇವೆಂಟ್ಸ್ ಇದ್ದಾಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಇರುತ್ತೆ. ಇಲ್ಲಿ ಅಂಗಡಿಗಳೇನಾದ್ರು ಪುಟ್ಟ ಪುಟ್ಟ ನಾನು ಹೊರಗಡೆ ಹೇಳಿದ್ನಲ್ವ, ಸೊ ಹೊರಗಡೆನೂ ಇದೆ. ಸೊ ಇಲ್ಲಿ ಇದೆ ಅಂದರೆ ಈಶಾದು ಪುಟ್ಟ ಐಡಲ್ಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು. ಸೊ ಆ ಥರದ್ದು ಅಲ್ಲಿ ಅವೈಲೇಬಲ್ ಇದೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ತಗೋಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ ನಾನು ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ. ಇಲ್ಲಿಂದ ಸುಮಾರು 3 kilometers ಡಿಸ್ಟೆನ್ಸಲ್ಲಿ. ಅದು ಯಾವ ಪ್ಲೇಸು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವೆಯ್ಟ್ ಫಾರ್ ನೆಕ್ಸ್ಟ್ ವಿಡಿಯೋ ಇನ್ನಷ್ಟು ಎಕ್ಸೈಟೆಡ್ ಆಗಿರುತ್ತೆ. ಸೊ ಅನಿಮಲ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ ಅದು. ಸೊ ನಾವು ಟಚ್ ಫೀಲ್ ಕೂಡ ಮಾಡೋ ಅಂತಹ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಖಂಡಿತ ತರ್ತೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.